ಶ್ರೇಷ್ಠ, ನೋಡಿದೆಯಾ ನನ್ನ ಅರಮನೆ ವೈಭವವನ್ನ? ಎಂದಾದರೂ ಈ ವೈಭವವನ್ನು ಆ ಪಾಂಡವರ ಸಭೆಯಲ್ಲಿ ನೀನು ನೋಡಿರುವೆಯಾ? ಅವರಿಗೆ ಎಲ್ಲಿ ಬರಬೇಕು ಬಾ ಸುಯೋಧನ? ಹೌದು ಶ್ರೇಷ್ಠ, ಈಗ ನೀನು ಬಂದ ಸಮಾಚಾರವನ್ನು ತಿಳಿಸು. ಮುಖ್ಯ ಸಮಾಚಾರವೇನಿಲ್ಲ ಕೌರವೇಶ್ವರ. ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನ್ನಲ್ಲಿ ಒಂದು ವಿಷಯವನ್ನು ತಿಳಿಸುವುದಾಗಿ ಬಂದಿರೋನು. ಶ್ರೇಷ್ಠ, ರಾಜ್ಯದ ವಿಚಾರವನ್ನು ಬಿಟ್ಟು ಮತ್ತೇನಾದರೂ ಕೇಳು. ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನು ಇಲ್ಲಿವರೆಗೂ ಬರುತ್ತಿರಲಿಲ್ಲ ಸುಯೋಧನ. ಶ್ರೇಷ್ಠ, ಧರ್ಮವಾಗಿ ಪಾಂಡವರಿಗೆ ಸೇರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಶ್ರೇಷ್ಠ, ರಾಜ್ಯವನ್ನು ಸಂಪಾದಿಸುವುದು ಸಾಹಸದಿಂದ, ಯೋಚನೆಯಿಂದ ಅಲ್ಲ. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷರೇ, ನಾನು ಈ ದಿನ ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರುಪಾಂಡವರ ಭವಿಷ್ಯ, ರಾಜ್ಯ ಕಾರ್ಯವ್ಯವಸ್ಥೆಯು ಇಲ್ಲಿ ಈಗ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ನೀವು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಹೀಗೆ ಆಗದಿದ್ದರೆ ಮುಂದಾಗುವ ಅನರ್ಥಗಳೆಲ್ಲ ನೀವೇ ಕಾರಣವಾಗಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವುದೆಂಬುದು ತಿಳಿಯಿರಿ. ಪವಿತ್ರವಾದ ಈ ಭಾರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲ ಭಯಂಕರವಾದ ರಕ್ತಧಾರೆಯಿಂದ ಆ ಮಾತೃಮೂರ್ತಿಯನ್ನು ತೋರಿಸಿದರು? ಇವೆರಡರಲ್ಲಿ ಒಂದು ಪ್ರಶ್ನೆಯು ಇಲ್ಲಿ ಈಗ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಈ ಪೀಠಿಕೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟದೂತರಲ್ಲಿ ಪರಾಜಿತರಾದ ಮೇಲೆ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನ ಉಳಿದಿದೆ. ಪಾಂಡವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ಅದು ಏನೆಂದರೆ, ನಮ್ಮ ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು, ಇನ್ನು ನಿಮ್ಮ ವಾಗ್ದಾನ ಉಳಿದಿದೆ. ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಪಾಂಡವರ ಈ ವಿನಯ ವಚನವನ್ನು ನೀವು ಕೇಳಿದಿರಾ? ಬಾಲ್ಯದಿಂದಲೂ ನೀವು ಅವರುಗಳ ಮೇಲೆ ತೋರುತ್ತಿರುವ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡವರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗ್ರಹ ದಾನ, ಕಪಟದೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ಇಂಥ ಪಾಪಗಳನ್ನು ಮನ್ನಿಸಿ ಪಾಂಡವರು ಅರ್ಧ ರಾಜ್ಯಕ್ಕಾಗಿ ಯಾಚಿಸುತ್ತಿರುವಾಗ ಇಂಥ ಸುಸಮಯನ್ನು ವ್ಯರ್ಥಗೊಳಿಸದೆ ನೀವು ಶಾಂತಿ ಸಂಧಾನಗಳಿಗೆ ಪ್ರಯತ್ನಿಸಿ. ದುರ್ಯೋಧನ, ಪಾಂಡವರ ಸಂದೇಶದೊಳಗೆ ನನ್ನ ಸಂದೇಶವನ್ನು ಸೇರಿಸಿ ತಿಳಿಸಿದ್ದೇನೆ. ಇನ್ನು ಮುಂದೆ ವಿಚಾರಗಳನ್ನು, ಕರ್ತವ್ಯ ಅಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ.
ಶ್ರೀಕೃಷ್ಣ ಪರಮಾತ್ಮನ ಸಂದೇಶವು ಪಿತಾಮಹ ಆದೇಶವು ನನ್ನ ಉದ್ದೇಶವು ಒಂದೇ ಆಗಿದೆ. ನಿನ್ನ ವೃದ್ಧ ಜನನಿ ಜನರಿಗೆ ಸಂತೋಷವನ್ನುಂಟು ಮಾಡು. ನಿನ್ನ ದುರ್ಬುದ್ಧಿಗೆ ಕಿವಿಟೊಡಬೇಡ. ರಾಜ್ಯವೆಲ್ಲವನ್ನೂ ನೀನೇ ಅನುಭವಿಸು. ಆದರೆ ಆ ಪಾಂಡವರಿಗೆ ನಿನ್ನ ಮನಸ್ಸಿನ ಇಚ್ಛೆದಷ್ಟು ಭೂಮಿಯನ್ನು ಕೊಡು. ಇದೇ ನನ್ನ ಅಭಿಮತವು. ಆಚಾರ್ಯರೇ, ತಾವು ಸುಮ್ಮನಿರಿ. ಕುಮಾರ ದುರ್ಯೋಧನ, ಓ, ಯಾರು ಯಾರು ಮಾತನಾಡುತ್ತಿರುವರು? ಇದರ ಚಿಕ್ಕಪ್ಪ. ನಡೆಯಲಿ, ನನಗೆ ಉಪದೇಶ ಮಾಡುವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯರೋಧನ. ಆದೇಶವಿದು, ಉದ್ದೇಶವಿದು, ಉಪದೇಶವಿದು, ಸಂಚಾರವಿದು. ಆದೇಶವಿದು, ಉದ್ದೇಶವಿದು, ಉಪದೇಶವಿದು, ವಿಚಾರವಿದು. ಭಕ್ತಿಯಿಂದಲೇ ಕೇಳುವೆ ನಾನು, ಭಕ್ತಿಯಿಂದಲೇ ಕೇಳುವೆ ನಾನು. ಸುಜನ ಭರಣ ಹೌದು ದುರ್ಯೋಧನ, ನನ್ನದು ಅರಣ್ಯ ಹೋದನಿವೆ. ನಿನ್ನಂತವರಿಗೆ ಸದುಪದೇಶ ಮಾಡಬಾರೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ, ಕೆಡುವರನ್ನು ನೋಡಿದಾಗ ಬುದ್ಧಿ ಹೇಗೆ ಕೇಳುವುದು ಹಿರಿಯರಾದ ಕರ್ತವ್ಯ. ಸುಖ ಸಂಪತ್ತುಗಳು ಮಾನವನಿಗೆ ಶಾಶ್ವತವಲ್ಲ. ರಾಜ್ಯವೆಲ್ಲ ನೀನೇ ಅನುಭವಿಸಿಕೊ. ನಿನ್ನ ಇಚ್ಛೆ ಇದ್ದಷ್ಟು ಆ ಭೂಮಿಯನ್ನು ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ನಿಮಗಾಗಲಿ, ಕೃಷ್ಣನಿಗಾಗಲಿ, ಆಚಾರ್ಯರಿಗಾಗಲಿ, ಪಿತಾಮಹರಿಗಾಗಲಿ ನನ್ನೊಬ್ಬನಲ್ಲಿಯೇ ಲೋಪದೋಷಗಳು ಕಂಡು ಬರುವುದು. ಆ ಪಾಂಡವರ ನಿರ್ದೋಷಿಗಳು. ಕುಂತಿಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ತಕ್ಕದ್ದನ್ನೇ ಮಾತನಾಡುತ್ತಿರುವಿರಿ. ಶ್ರೇಷ್ಠ ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಲು ಶ್ಲಾಘನೀಯವಾಗೇ ಮಾಡಿ ಮುಗಿಸಿದೆ. ಕೃಷ್ಣ, ಈ ದುರ್ಯೋಧನನು ನಿನ್ನ ಒಡಂಬಡುವ ಬುದ್ಧಿ ಮಾತ್ರಕ್ಕೆ ಬುದ್ಧಿಹೀನನಾಗುವುದಿಲ್ಲ. ಇದು ಶುದ್ಧ ಕ್ಷತ್ರಿಯ ರಕ್ತ ವಿನಃ ಸ್ವಾಭಿಮಾನತೆ ಬಳಕು ನೀರಲ್ಲ. ಕೃಷ್ಣ, ಬಳಕು ನೀರಲ್ಲ. ದುರ್ಯೋಧನ, ಜ್ಞಾತಿಗಳೊಡನೆ ಶಾಂತಿಯಿಂದಿರಬೇಕೆಂಬ ಧರ್ಮರಾಯ, ಸಾವಿರಾರು ಆನೆಗಳ ಬಲವುಳ್ಳ ರೌದ್ರಾಂಶ ಸ್ವರೂಪನಾದ ಭೀಮಸೇನ, ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ತ್ರಿಲೋಕ ವಿಜಯಿ ನನ್ನ ಪಾರ್ಥ, ಎಲ್ಲವನ್ನೂ ಬಲ್ಲವರು ನಕುಲ ಸಹದೇವರುಗಳು. ಇವರುಗಳ ಪರಾಕ್ರಮ ತಿಳಿಯದೆ ದುಡುಕಬೇಡ ಸುಯೋಧನ. ಸಾಕು ನಿಲ್ಲಿಸು ನಿನ್ನ ಇವಾಕ್ತಡತ್ವ. ಮಹಾಶೂರರನ್ನೇ ಹೊಗಳಿದೆ. ಕೈಲಾಗದ ಧರ್ಮರಾಯ, ಹೊಟ್ಟೆವಾಕ ಭೀಮ, ನಪಂಸಕ ಅರ್ಜುನ, ನಕುಲ ಸಹದೇವರು ನಿನ್ನ ಕುನ್ನಿ ಬಾಲಕರು. ಇವರುಗಳ ಪರಾಕ್ರಮವು ನಿನ್ನಂತ ಗೋಪಾಲನೆ ಅತಿಶಯವಲ್ಲದೆ ನನ್ನಂತ ಚಕ್ರವರ್ತಿಗಲ್ಲ. ಶ್ರೇಷ್ಠ, ಈ ಭರತ ಖಂಡವನ್ನು ಸ್ವಸಾಮ್ರಾಜ್ಯದಿಂದ ಆಡುತ್ತಿರುವ ನಾನು ಬಂಡಿ ಬಂಡಿ ಅನ್ನವನ್ನು ಹಿಡಿದು ಅಂಗಾಂಗಗಳನ್ನು ಬೆಳೆಸಿಕೊಂಡಿರುವ ಆ ಬಂಡ ಭೀಮನ ರುಂಡವನ್ನು ಚೊಂಡಾಡಿ ಗುಂಡಿಗೆ ಬಿಸಿ ರಕ್ತದಿಂದ ಈ ಹಸ್ತಿನಾವತಿಯ ಬಾಗಿಲಿಗೆ ತೋರಣ ಕಟ್ಟಲು ಸದಾ ಸಿದ್ಧನಾಗಿರುವ ನನ್ನ ಪ್ರಿಯ ಸಹೋದರ ದುಶ್ಯಾಸನ, ಆ ನಿನ್ನ ಪ್ರಾಣ ಮಿತ್ರ, ಅವನ ಶಿರಸನ್ನು ಚಂಡಾಡಲು ಕಾಲವಿಷ್ಣು ಎಂಬ ಧನಸ್ಸನ್ನು ಪಡೆದಿರುವ ನನ್ನ ಪ್ರಾಣ ಮಿತ್ರ ಕರ್ಣ, ಪಾಂಡವರನ್ನೇ ನಾಶ ಮಾಡಲು ಸದಾ ಸಿದ್ಧನಾಗಿರುವ ಸಿಂಧುರಾಜ, ನಿನ್ನ ತಂತ್ರಕ್ಕೆ ತಕ್ಕ ಕುತಂತ್ರವನ್ನು ಹುಡಿಕೊಡುವ ಸೋದರ ಮಾವ ಶಕುನಿ, ಇಂದು ಗುರು ಪಿತಾಮಹ ಆಚಾರ್ಯರ ಪರಾಕ್ರಮ ನೀನು ತಿಳಿದಿದೆಯಲ್ಲ. ಸದಾ ಜ್ಞಾಪಕದಲ್ಲಿರಲೇ ನಮ್ಮವರ ಪರಾಕ್ರಮ. ದುರ್ಯೋಧನ, ಪಾಂಡವರಿಗೆ ರಾಜ್ಯದ ಮೇಲೆ ಒಕ್ಕನ್ನು ಒಪ್ಪಿಕೊಳ್ಳದಿರುವಾಗಲಿ ಇಂದ್ರಪ್ರಸ್ಥಾದಿ 5 ಗ್ರಾಮಗಳನ್ನಾದರೂ ಕೊಡು ಬಾವ. ಶ್ರೇಷ್ಠ,
ಪಾಂಡವರಿಗೆ 5 ಗ್ರಾಮಗಳೇಕೆ? ಹಿಂದೆ ಭಿಕ್ಷಾಟನೆ ಮಾಡುತ್ತಿದ್ದ 50 ಊರುಗಳು ಸಿದ್ಧವಾಗಿವೆ. ಬೇಕಾದರೆ ಅಲ್ಲಿಗೆ ಹೋಗಲಿ. ಭಿಕ್ಷಾಪಾತ್ರೆಯನ್ನು ಕೊಡಿಸುವ ಕೃಷ್ಣ. ದುರ್ಯೋಧನ, ಭೀಮನು ಮಹಾ ಹೊರಟ. ಯಾರಿಗೆ? ನಿನಗೆ. ಕೃಷ್ಣ, ಆತನಿಗಾದ್ರೂ ಒಂದು ಗ್ರಾಮವನ್ನಾದ್ರೂ ಕೊಡುಬಾವ. ನಿನ್ನ ಗೌರವಕ್ಕೆ ಕುಂದುಕೊರತೆ ಬರುವುದಿಲ್ಲ. ಕೃಷ್ಣ, ಭೀಮನಿಗೆ ಒಂದು ಊರಲ್ಲ, ಒಂದು ಊರಿನಲ್ಲಿ ಒಂದು ಗೋವಿನ ಪಾದದಷ್ಟು ಒಂದು ಮುಳ್ಳು ಮುರಿಯುವ ಜಾಗವನ್ನು ಕೊಡುವುದಿಲ್ಲ, ಕೊಡಲಾಗದು. ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಾಂಕಾರದ, ದುರಾಶಯದ, ದುಸ್ಸಾವಾಸದ ದುರಾಭಿಮಾನವೇ. ಒಂದು ಸಾರಿ ವಿಚಾರ ಮಾಡು ಕೌರವೇಶ್ವರ. ಸಾಕು ನಿನ್ನ ವಾಗ್ದಾಟತ್ವ. ಏನೆಂದೆ? ನಮ್ಮದು ದುರಾಗ್ರಹದ, ದುರಂಕಾರದ, ದುಸ್ಸವಾಸದ, ದುರಾಶಯದ ದುರಾಭಿಮಾನವೇ. ಶ್ರೇಷ್ಠ, ಬಹಳ ಚೆನ್ನಾಗಿ ಹೇಳಿದೆ. ಅದು ಹಾಗಲ್ಲ, ಹೇಳುತ್ತೇನೆ ಕೇಳು. ಈ ಚಕ್ರೇಶ್ವರನನ್ನು ಕೊಚ್ಚಬೇಕೆಂದಲವೇ ಆ ನಿನ್ನ ತುಚ್ಚ ಭೀಮ. ಅದು ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಪ್ರಾಣ ಮಿತ್ರನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಪ್ರಾಣ ಮಿತ್ರ ಪಾರ್ಥ. ಅದು ಅದು ದುರಂಕಾರ. ಸ್ವಾಭಿಮಾನ ಶೂನ್ಯತೆಯಿಂದ ನಿನ್ನಂತ ಕಪಟಿಯ ಸ್ನೇಹ ಬೆಳೆಸಿದ್ರಲ್ಲ ಆ 7 ಪಾಂಡವರು. ಅದು ದುಸ್ಸವಾಸ. ನಾವೇ ಸಮರ್ಥರು. ದುರ್ಯೋಧನ ದುಸ್ಸಾಹಸರನ್ನು ಪುಡಿಗಾಯ್ದು ಈ ಭರತಖಂಡದಲ್ಲಿ ಧ್ವಜಪತಾಕೆಯನ್ನು ಆರಿಸಬೇಕೆಂದು ಯೋಚನೆ ಹಾಕುತ್ತಿರುವರಲ್ಲವೇ ಆ ನಿನ್ನ ಗತಿ ಕೆಟ್ಟ ಪಾಂಡವರು. ಅದು ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಿಸಿದರು ಎಂಬುದಾಗಿ ದಂಬ ಕೊಚ್ಚಿಕೊಳ್ಳುತ್ತಿರುವರಲ್ಲವೇ ಆ ನಿನ್ನ 7 ಪಾಂಡವರು. ಅದು ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ನಿನ್ನ ಕಂಠ ಶೋಷಣೆಯಿಂದ ಏನು ಪ್ರಯೋಜನ ಇಲ್ಲ. ನೀನಿನ್ನು ಹೊರಡು. ಅಣ್ಣನ ಮಾತುಗಳೆಲ್ಲ ನನಗೊಪ್ಪಿದು. ಈ ಕುರು ಸಹೋದರ ಹೃದಯದಲ್ಲಿ ಹೆಚ್ಚುತ್ತಿರುವ ಕೋಪ ಜ್ವಾಲೆಯು ಇಂತಹ ಯುದ್ಧವಿರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ. ದ್ರೋಹಿಗಳ ದಿಕ್ಕಾಪಾಲಾಗಿರುವ ಆ ನಿನ್ನ ಪಾಂಡವ ಸೇನಾ ಸಮೂಹವನ್ನೇ ಕರಗಿ ಬಿಡುವ ಗಂಟೆಯನ್ನು ನಾವೆತ್ತಿರುತ್ತೀವಿ. ಬಾರಿ ಬಾರಿಗೂ ಪ್ರತಿಷ್ಠೆ ತೋರುತ್ತಿರುವ ಆ ನಿನ್ನ ಪುಣ್ಯದಲ್ಲ ಇಲ್ಲಿಗೆ ಕೊನೆಯಾಗಲಿ ಕೃಷ್ಣ. ಹೋಗು ಕೃಷ್ಣ, ಸಮನ್ವಯ ಸಿದ್ಧೆಂದು ಆ ನಿನ್ನ ಪಾಂಡವರಿಗೆ ತಿಳಿಸಿಬಿಡು.
ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನ ಮೇಲಾಗೆ ತೀರ ಹೊರತು ಈ ರಾಧನಿಗೆ ಮೃಷ್ಟಾನವೂ ರಚಿಸಿದ ರಾಜೇಂದ್ರ. ಕೃಷ್ಣ, ಕರ್ಣ, ಅರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ದೂತನಾಗಲು ಏಕೆ ಧಾತನಾರೋ. ಇತಃ ಭಯಸೊಡೆ ಕೆಣಕಿ ಫಲಿಸುವುದು ಮುನ್ನ ಬರುವುದು ವೀರ ಸಮರ. ಪಾಂಡು ತನೆಯರು ದುರದೋಳ್ ಸೆಣಸದೆ. ಪಾಂಡು ತನೆಯರು ದುರದೋಳ್ ಸೆಣಸದೆ ಸಂಧಿಯ ನಾಟಕ ಆಡಲು ಕಳುಹಿಯರೇ. ಸಂಧಿಯ ನಾಟಕ ಆಡಲು ಕಳುಹಿಯರೇ. ಸಲ್ಲದು ನಿನಗೆ ವಲ್ಲವನೇ ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲವನೇ. ಹಠವಂತರು ನಾವು ಹಿತವಿದು ತಿಳಿಯೇ. ಹಠವಂತರು ನಾವು ಹಿತವಿದು ತಿಳಿಯೇ. ಕೃಷ್ಣ, ಹಠವಂತರು ನಾವು ಹಿತವಿದು ತಿಳಿಯೇ. ಹಠವಂತರು ನಾವು ಹಿತವಿದು ತಿಳಿಯೇ. ದುರದರ್ಪಾತನ ಶಿರ ಕಡಿ ಇಡುವೆ. ದುರದರ್ಪಾತನ ಶಿರ ಕಡಿಸಿಡುವೆ. ಸಲ್ಲದು ನಿನಗೆ ವಲ್ಲವನೇ ಎಲ್ಲ ವಿಷಯವ ವಲ್ಲವನೇ. ಸಲ್ಲದು ನಿನಗೆ ವಲ್ಲವನೇ. ಭಾಮ ವಲ್ಲವನೇ. ರಾಜೇಂದ್ರ, ಈ ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದುದೇ ಹೊರತು ನಮ್ಮಂತಹ ವೀರಾದಿ ವೀರರಿಗಲ್ಲ. ಕರ್ಣ, ನೀನೂ ಸಹ ಇವರಂತೆ ಮಾತಾಡುವ್ಯಾ? ಆ ಅರ್ಜುನ ಮೇಲಿನ ವೈಯಕ್ತಿಕ ವೈರತ್ವಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲು ಯೋಚಿಸಿದೀಯಾ? ಇದು ನಿನಗೆ ಧರ್ಮವೇ ಕರ್ಣ? ಕೃಷ್ಣ, ಅರ್ಜುನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಈ ರೀತಿ ಅರ್ಧ ರಾಜ್ಯ ಕೇಳಲು ಬಂದೆಯಲ್ಲವೇ? ಈ ನಿನ್ನ ಧರ್ಮಕ್ಕಿಂತ ಈ ನನ್ನ ಕೌರವೇಶ್ವರನಿಗೆ ನನ್ನ ತನು ಮನ ಅರ್ಪಿಸುತ್ತಿರುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ಕೃತ್ರಿಮ ಸಂಧಾನಕ್ಕೆ ನಾವು ಒಪ್ಪುವುದಿಲ್ಲ. ಓಹೋ ಓಹೋ, ಮೇರೆ ಮೀರಿತು. ಮದೋನ್ಮತರಾದ ಇವರೊಡನೆ ಮಾತನಾಡುವುದೇ ಉಚಿತ. ಆದರೂ ಒಂದು ಮಾತನ್ನು ಹೇಳುತ್ತೇನೆ, ಕೇಳಿಸು ಯೋಧನ. ಕರೆಯಿಸಿ ಗಣಿ ಅನುಜಾತರ, ಕರೆಯಿಸಿ ಗಣಿ ಅನುಜಾತರ, ಕರೆಯ ನಿಂತು ಖ್ಯಾತ
ಪಡೆ ಸುಖಿಯಾಗುವೀರ ದರೆಯನಿಂದು ಖ್ಯಾತಿ ಪಡೆ ಸುಖಿಯಾಗುವೀರ ವೈರವನೇ ನೀಗಿ ಕೈರಣಯ್ಯ ತಾಳ ವೈರವನೇ ನೀಗಿ ಕೈರಣಯ್ಯ ತಾಳ ಬಾಳೈ ಬಲು ಧರ್ಮ ನಿಂದ ಸುಗುಣ ಚೈತ ಕಳ್ಳ ಬರಿತ ಹೊರಗುರು ಬಾಳೈ ಬಲು ಧರ್ಮ ನಿಂದ ಸುಗುಣ ಚೈತ ಕಳ್ಳ ಬರಿತ ಭಾರತ ಭೂಮಿ ಜಯಿಸುತ್ತಿರಾಸ ಸಮಾನ ಸೌಖ್ಯ ಸಾಹಸ ವಿರಾಜಿಸುವ ನಿರಾಕರಿಸಿದ ಭಾರತ ಭೂಮಿ ಜಯಿಸುತ್ತಿರಾಸ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರು, ಸಹೋದರರು, ಬಂಧುಗಳು ಇವರನ್ನೊಂದು ಸಾರಿ ದೃಷ್ಟಿಸಿ ನೋಡು. ನೀನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ನಾಶ ಮಾಡಬೇಕೆ? ಪಾಂಡವರಿಗೆ ರಾಜ್ಯದ ಮೇಲೆ ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಇಷ್ಟವನ್ನಾದರೂ ನೆರವೇರಿಸು. ದಾನ ವಿಜಯ್ ಈ ಯದುಪತಿಯು ಕೇವಲ ಪಾಂಡವರಿಗೋಸ್ಕರನೇ ಅಲ್ಲ, ಮತ್ತವರ ಸಲುವಾಗಿ, ನಿಮ್ಮಗಳ ಸಲುವಾಗಿ, ಮುಂದೊದಗುವ ಭೀಕರ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಭಿಕ್ಷಾ ಬೇಡುತ್ತಿರೋನು ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದೆ ಯದುಪತಿ? ಪಾಂಡವರು ಜೂಜಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯ ಧರ್ಮ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೋ? ಕೃಷ್ಣ, ಪಾಂಡವರು ಕ್ಷಾತ್ರ ಧರ್ಮವಿಹುದೇ ಹೇಳಿ ಪಾಂಡವರಲ್ಲೇ ಕ್ಷಾತ್ರ ಧರ್ಮವಿಹುದೇ ಹೇಳಿ ಪಾಂಡವರಲ್ಲಿ ಕೂಡಿಯ ಒಳಗವರದಂತು ಶ್ರೇಷ್ಠರೆನಿಬ್ಬರೇ ಮೂಢತನವಿದಲ್ಲವೇ ಸಂಧಿಯ ಭಯಕ್ಕೆ ಮೂಢತನವಿದಲ್ಲವೇ ಸಂಧಿಯ ಭಯಕ್ಕೆ ಅರಿತು ನೀರಲ್ಲವ ಅರಿತು ನೀರಲ್ಲವ ಭ್ರಾಂತಿ ಮೂಡಿದೆಯೋ ಪಾಂಡವರಿಗೆ ಭಿಕ್ಷಾವೃತ್ಯೇಕವಾದ ಜೀವನ. ವೀರುಗಳಾದ ಅವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ. ಯುದ್ಧದ ಭಯವನ್ನು ತೋರುವೆ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಧ್ಯೇಯ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ. ಸ್ಥಿರನಾಗು ದುರ್ಯೋಧನ. ನಿನ್ನವಿಷ್ಟೇ ಯುದ್ಧವೇ ಆದರೆ ಅಗತ್ಯವಾಗಿ ನೀನು ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸುಯಾಗದಲ್ಲಿ ಪಾಂಡವರ ಸಂಪತ್ತನ್ನು ಕಂಡು ಕರುಬಿದ್ದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಯುಧಿಷ್ಠರನ್ನು ಕಪಡದೂತ ಕೇಳಿದುದು ಮರೆತ್ಯಾ? ನೀನು ಮಾಡಿದ ಅವ್ಯಾಚ ಅಪರಾಧವು ಅನಂತ ಕಾಲದ ಧೂಮಕೇತುವಿನಂತೆ ನಿನ್ನ ನೀಚ ಸಂಸ್ಕೃತಿಯನ್ನು ಹಿಂಬಾಲಿಸುವುದೆಂದು ನಿನ್ನ ನೆನಪಿನಲ್ಲಿಡು. ಭೀಷ್ಮ ದ್ರೋಣಾದಿಗಳ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಚರಣಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ ಕೃಷ್ಣ, ಅದು ನಿನ್ನ ಭ್ರಮೆ. ಕೆಟ್ಟರು ಸರಿಯ ಕಟ್ಟ ಕಡಿಯದಾಗಿ ಕೋಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಕಟ್ಟೋಳು ಕೌರವೇಶ್ವರನ್ನು ಕೆಣಕಿ
ಅಣಕಿಸಿ ಅಂದು ಕೇಕೆ ಹಾಕಿ ನಕ್ಕಳಲ್ಲ ಪಾಂಡವರ ಸತಿ ಅಂದೆ ಅಂದೆ ತೊಟ್ಟನು ಕೃಷ್ಣ ಛಲವೆಂಬ ವಜ್ರ ಕವಚವನ್ನು ಭೂತ ಪ್ರೇತಗಳಿಗೊಡೆಯನಾದ ಭೂತನಾಥೇಶ್ವರನ ಸರಿ ಕಲಿವಂಶದಿಂದ ನಿರ್ಮಿತವಾದ ಈ ಅಸ್ತಿನವಾದಿಯ ರತ್ನ ಸಿಂಹಾಸನವು ರಕ್ತದ ಕೋಡಿಯಲ್ಲಿ ಕೊಚ್ಚು ಹೋದರೂ ಸರಿಯೇ ಅಸ್ತೈಶ್ಯ ಸಂಪನ್ನ ಅಭಿಮಾನದ ನನ್ನೆಂಬ ವಿರುದ್ಧಾಂಕಿತನಾದ ನಾನು ಈ ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ ಛಲವನ್ನು ಬಿಡೆ ನೆಲವನ್ನು ಕೊಡೆ ಛಲ ತೊಟ್ಟಿ ಮಾಡುವನಿದ್ದ ಖಡಾಕಡಿ ಸತ್ತರೆ ಸಾಹಿತ್ಯ ಬದುಕಿದರೆ ಅಖಂಡ ಸಾಮ್ರಾಜ್ಯ ಹೋಗು ಸಂಧಾನದಿಂದ ಎಂದಿಗೂ ರಾಜ್ಯ ದೊರಕದು ಯುದ್ಧಕ್ಕೆ ಸಕಲ ಸಲಕರಣೆಗಳನ್ನು ಸಿದ್ಧಗೊಳಿಸುವಂತೆ ಆ ಪಾಂಡವರನ್ನು ಉರಿದುಂಬಿಸು ಹೋಗು ಕೃಷ್ಣ ಹೋಗು ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿಬಿಟ್ಟೆ ಆ ಕುರುಕುಲ ಕಳಂಕ ಸ್ವರೂಪನೇ ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಯದುವಂಶ ಕಳಂಕ ಸ್ವರೂಪ ಅಪರಾಧಕ್ಕೆ ಶಿಕ್ಷೆ ನೀವೇ ನಿರ್ಧರಿಸಬೇಕು. ನಾನಾಗಲೇ ಇದನ್ನೆಲ್ಲ ಅವಲೋಕಿಸಿ ಮುಖ್ಯ ಸಲಹೆಯೊಂದಿಟ್ಟಿದ್ದೇನೆ. ಯಾರಿಗೋ? ಮತ್ತಾರಿಗೆ? ಕೃಷ್ಣ ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳಿ ತಿಳುಕೊಳ್ಳುವ ಆಸೆ. ಕೃಷ್ಣ ಸಾರ್ವಭೌಮ, ಶ್ರೇಷ್ಠ, ನಿನ್ನನ್ನು ಉಚಿತವಾಗಿ ಬೀಳ್ಕೊಡಬೇಕೆಂಬುದು ನಮ್ಮ ಮಾವ ಶಕುನಿಯವರ
ಸಲಹೆ. ಓಹೋ, ಶಕುನಿ ಮಾವನ ಸಲಹೆ ಅಂದ ಮೇಲೆ ಅದು ಅದ್ಭುತವಾಗಿಯೇ ಇರುತ್ತದೆ. ನಿನ್ನ ಅದ್ಭುತವಾದ ಸತ್ಕಾರಕ್ಕೆ ಅದ್ಭುತವಾದ ಸತ್ಕಾರವಿದು. ನಿಮ್ಮ ಅದ್ಭುತ ಸತ್ಕಾರವನ್ನು ನಾನು ಅದ್ಭುತ ಕಾರಣಗೆ ಸ್ವೀಕರಿಸುತ್ತೇನೆ. ಸ್ವೀಕರಿಸು. ಸಹೋದರ ದುಶ್ಯಾಸನ, ಸಿಂಧುರಾಜ, ಕರ್ಣ, ಶಕುನಿ, ಬಂಧಿಸಿ ಕೃಷ್ಣನನ್ನು. ಯಾರನ್ನು ಬಂಧಿಸಿರೋ ನನ್ನ ಮಂದಿಗಳಿರ ನಿನ್ನ ಅಂಗಾಂಗಗಳನ್ನು, ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಯಿಂದ ಗಾಳಿಯನ್ನು, ಮಳೆಯಿಂದ ಸಾಗರವನ್ನು ಪ್ರತಿಬಂಧಿಸಲು ಯತ್ನಿಸುವೆಯಾ? ಅದು ವ್ಯರ್ಥ, ಅದು ನಿನ್ನ ಸಾಧ್ಯವಿಲ್ಲ. ಹಾಗಾದ್ರೆ ಬಂಧಿಸಿರಿ, ನನ್ನನ್ನು ನೋಡೋಣ. ಸಹೋದರ ದುಶ್ಯಾಸನ, ಬಂಧಿಸಿ ಕೃಷ್ಣನನ್ನು. ಅಲ್ಲಿಯೂ ಕೃಷ್ಣ, ಕೃಷ್ಣ ಇಲ್ಲಿಯೂ ಕೃಷ್ಣ.